ನೀವು ಎಂದಾದರೂ ಆಲೋಚಿಸಿದ್ದೀರಾ? ಪ್ರಪಂಚದ ಅತ್ಯಂತ ಪ್ರಮಾದಕರ ಮಿಸೈಲ್ಗಳಲ್ಲಿ ಒಂದಾಗಿ ಹೆಸರುವಾಸಿಯಾಗಿರುವ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳು ಏಕೆ ಇಷ್ಟೊಂದು ಜಾಗೃತೆಯಿಂದ ಅಪ್ರಮತ್ತತೆಯಿಂದ ಇರುತ್ತವೆ ಅಂತ? ಇಂದು ನಾವು ಈ ವಿಷಯವನ್ನು ಬಹಳ ಸರಳವಾದ ಮಾತುಗಳಲ್ಲಿ ಅರ್ಥಮಾಡಿಕೊಳ್ಳೋಣ. ಈ ಕಥೆ ಕೆಲವು ಕಡೆ ಉತ್ಕಂಠೆಯನ್ನು ಹುಟ್ಟಿಸುತ್ತದೆ, ಮತ್ತೆ ಕೆಲವು ಕಡೆ ನಮ್ಮಲ್ಲಿ ಗರ್ವವನ್ನು ಉಂಟುಮಾಡುತ್ತದೆ. ಒಂದು ಕಾಲದಲ್ಲಿ ರಷ್ಯಾ ದೇಶವು ಭಾರತಕ್ಕೆ ಬ್ರಹ್ಮೋಸ್ ಮಿಸೈಲ್ ಅನ್ನು ಮೂರನೇ ದೇಶಕ್ಕೆ ಮಾರಾಟ ಮಾಡಬಾರದು ಎಂದು ಸ್ಪಷ್ಟವಾಗಿ ತಡೆದಿತ್ತು. ಈಗಲೂ ಸ್ಥಿತಿ ಅದೇ ಇದೆ. ಆದರೆ ಈ ಬಾರಿ ಭಾರತ ದೇಶವು ರಷ್ಯಾಕ್ಕೆ ಸ್ಪಷ್ಟವಾಗಿ ನಿರಾಕರಣೆ ತಿಳಿಸಿದೆ. ಇದರಲ್ಲಿರುವ ವ್ಯತ್ಯಾಸವೇನೆಂದರೆ, ಈ ಬಾರಿ ಖರೀದಿಸಲು ಬಯಸುತ್ತಿರುವ ದೇಶವು ಭಾರತಕ್ಕೆ ವಿರೋಧಿಯಾಗಿರುವ ತುರ್ಕಿ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು: ಭಾರತ ಏಕೆ ಇಷ್ಟೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ ಅಂತ? ಅದಕ್ಕಾಗಿ ಮೊದಲು ಬ್ರಹ್ಮೋಸ್ ಮಿಸೈಲ್ನ ಶಕ್ತಿಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು. ಬ್ರಹ್ಮೋಸ್ ಮಿಸೈಲ್ ಎಂದರೆ ಸಾಮಾನ್ಯ ಮಿಸೈಲ್ ಅಲ್ಲ. ಇದು ರಾಡಾರ್ಗಳನ್ನು ಮೋಸ ಮಾಡಿ ಬಹಳ ದೊಡ್ಡ ವೇಗದಿಂದ ಗುರಿಯನ್ನು ತಲುಪುತ್ತದೆ. ಶತ್ರುವಿಗೆ ತನ್ನನ್ನು ಎದುರಿಸಲು ಕೂಡ ಅವಕಾಶ ಕೊಡುವುದಿಲ್ಲ. ಯುದ್ಧಭೂಮಿಯಲ್ಲಿ ಈ ಮಿಸೈಲ್ ಸಂಪೂರ್ಣ ಆಟವನ್ನೇ ಬದಲಾಯಿಸಿಬಿಡುತ್ತದೆ. ಉದಾಹರಣೆಗೆ, ಕ್ರಿಕೆಟ್ ಮ್ಯಾಚ್ನಲ್ಲಿ ಒಂದು ದೊಡ್ಡ ಶಾಟ್ ಇಡೀ ಮ್ಯಾಚ್ನ ಫಲಿತಾಂಶವನ್ನೇ ತಲೆಕೆಳಗು ಮಾಡುವಂತೆ. ಅದಕ್ಕೆ ಬ್ರಹ್ಮೋಸ್ ಹೆಸರು ಕೇಳಿದ ತಕ್ಷಣ ಪ್ರಪಂಚದಾದ್ಯಂತ ಎಲ್ಲರ ಗಮನ ಅದರ ಮೇಲೆ ಸೆಳೆಯುತ್ತದೆ. ಬಹಳಷ್ಟು ದೇಶಗಳು ಈ ಮಿಸೈಲ್ ಅನ್ನು ತಮ್ಮದಾಗಿಸಿಕೊಳ್ಳಲು ಬಯಸುತ್ತವೆ. ಮೊದಲು ಉಕ್ರೇನ್ ದೇಶವು ಈ ಮಿಸೈಲ್ ಖರೀದಿಸಲು ಪ್ರಯತ್ನಿಸಿತ್ತು. ಆದರೆ ರಷ್ಯಾ ದೇಶವು ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿತು. ಏಕೆಂದರೆ ಉಕ್ರೇನ್ ಕೈಗೆ ಬ್ರಹ್ಮೋಸ್ ತಲುಪಿದರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ದಿಕ್ಕೇ ಬದಲಾಗಿ ಬಿಡುತ್ತಿತ್ತು. ಅಂದರೆ ಒಂದೇ ಮಿಸೈಲ್ನಿಂದ ಇಡೀ ಯುದ್ಧದ ಫಲಿತಾಂಶ ಬದಲಾಗುವ ಸಾಧ್ಯತೆಯಿತ್ತು. ಈಗ ಅದೇ ಕಥೆ ಮತ್ತೆ ಪುನರಾವೃತ್ತಿಯಾಗುತ್ತಿದೆ. ಆದರೆ ಈ ಬಾರಿ ಪಾತ್ರಗಳು ಬದಲಾಗಿವೆ. ಈ ಬಾರಿ ರಷ್ಯಾ ಮತ್ತು ತುರ್ಕಿ ನಡುವೆ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಚರ್ಚೆಗಳು ನಡೆದಿವೆ ಎಂಬ ಸುದ್ದಿಗಳು ಬಂದಿವೆ. ಆದರೆ ಭಾರತಕ್ಕೆ ಈ ವಿಷಯ ತಿಳಿದ ತಕ್ಷಣವೇ ಅದು ಸ್ಪಷ್ಟವಾಗಿ ತನ್ನ ಅಭ್ಯಂತರ ತಿಳಿಸಿದೆ. ತುರ್ಕಿಗೆ ಬ್ರಹ್ಮೋಸ್ ಮಿಸೈಲ್ ಕೊಡುವುದು ಯಾವುದೇ ರೀತಿಯಲ್ಲಿ ಒಪ್ಪಿಕೊಳ್ಳಲಾರೆವು ಎಂದು ಹೇಳಿದೆ. ಈಗ ಎರಡು ಪ್ರಶ್ನೆಗಳು ಬರಬಹುದು: ಭಾರತ ಏಕೆ ಹೀಗೆ ಹೇಳಿದೆ ಮತ್ತು ತುರ್ಕಿಗೆ ಬ್ರಹ್ಮೋಸ್ ಮಿಸೈಲ್ ಏಕೆ ಇಷ್ಟೊಂದು ಅಗತ್ಯವಾಗಿದೆ? ಮೊದಲು ತುರ್ಕಿಗೆ ಬ್ರಹ್ಮೋಸ್ ಮಿಸೈಲ್ ಮೇಲೆ ಆಸಕ್ತಿ ಏಕೆ ಇದೆ ಅಂತ ನೋಡೋಣ. ರಷ್ಯಾದ ಸುದ್ದಿ ಸಂಸ್ಥೆ ಟಾಸ್ನಿಂದ ಬಂದ ಮಾಹಿತಿ ಪ್ರಕಾರ ತುರ್ಕಿ ಸೈನ್ಯವು ಬ್ರಹ್ಮೋಸ್ ಮಿಸೈಲ್ ಖರೀದಿಸಲು ಆಸಕ್ತಿ ತೋರಿಸುತ್ತಿದೆ. ಈಗ ಏಕೆ ತುರ್ಕಿ ಮಾತ್ರ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ತುರ್ಕಿ ದೇಶದ ಪರಿಸ್ಥಿತಿ ಮತ್ತು ಅದರ ಯುದ್ಧ ವ್ಯೂಹದಲ್ಲಿ ಅಡಗಿದೆ. ತುರ್ಕಿ ತನ್ನ ಸುತ್ತಮುತ್ತಲಿನ ಇತರ ದೇಶಗಳ ಮೇಲೆ ಸೈನಿಕ ಆಧಿಪತ್ಯ ಸಾಧಿಸಲು ಬಯಸುತ್ತದೆ. ಅದಕ್ಕೆ ಶತ್ರುಗಳಲ್ಲಿ ಭಯ ಹುಟ್ಟಿಸುವ ಆಯುಧಗಳು ಬೇಕು. ರಷ್ಯಾ ಮತ್ತು ತುರ್ಕಿ ನಡುವಿನ ಸಂಬಂಧಗಳು ಬಹಳ ಬಲವಾಗಿವೆ. ಆಯುಧ ವ್ಯಾಪಾರದಲ್ಲಿ ಈ ಎರಡೂ ದೇಶಗಳ ನಡುವಿನ ಸ್ನೇಹ ಎಲ್ಲರಿಗೂ ಗೊತ್ತಿರುವ ವಿಷಯ. ನಿಮಗೆ ನೆನಪಿದೆಯಾ, ನೇಟೋ ಸಂಸ್ಥೆ ಎಲ್ಲಾ ಕೋಪಗೊಂಡಿದ್ದಾಗಲೂ ತುರ್ಕಿ ರಷ್ಯಾದಿಂದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಸಿತು. ಈ ವಿಷಯದಿಂದ ತುರ್ಕಿ ರಷ್ಯಾವನ್ನು ನಂಬಿಗಸ್ಥ ಆಯುಧ ಸರಬರಾಜನಾಗಿ ಪರಿಗಣಿಸುತ್ತದೆ ಎಂದು ಅರ್ಥವಾಗುತ್ತದೆ. ಆ ನಂಬಿಕೆಯ ಮೇಲೆಯೇ ಈಗ ತುರ್ಕಿಯ ದೃಷ್ಟಿ ಬ್ರಹ್ಮೋಸ್ ಮಿಸೈಲ್ ಮೇಲೆ ಬಿದ್ದಿದೆ. ತುರ್ಕಿಯ ಆಲೋಚನೆ ಏನೆಂದರೆ, ಬ್ರಹ್ಮೋಸ್ ರೀತಿಯ ಮಿಸೈಲ್ ತಮ್ಮ ಬಳಿ ಇದ್ದರೆ ಗ್ರೀಸ್, ಸೈಪ್ರಸ್ ಮತ್ತು ಇಸ್ರೇಲ್ ಎಂಬ ತಮ್ಮ ಮೂರು ಮುಖ್ಯ ವಿರೋಧಿ ದೇಶಗಳ ಮೇಲೆ ಭಾರೀ ಆಧಿಪತ್ಯ ಸಾಧಿಸಬಹುದು. ಬ್ರಹ್ಮೋಸ್ ಮಿಸೈಲ್ನ ವಿಶೇಷತೆ ಏನೆಂದರೆ, ಇದು ಬಹಳ ದೊಡ್ಡ ವೇಗದಿಂದ ಮತ್ತು ಬಹಳ ನಿಖರತೆಯಿಂದ ಕೆಲಸ ಮಾಡುತ್ತದೆ. ಶತ್ರುವಿಗೆ ತಪ್ಪಿಸಿಕೊಳ್ಳುವ ಅವಕಾಶವೇ ಇಲ್ಲ. ಇಂತಹ ಮಿಸೈಲ್ ತುರ್ಕಿಯ ಬಳಿ ಇದ್ದರೆ ಸುತ್ತಲಿನ ದೇಶಗಳಿಗೆ ನಿದ್ರೆ ಕಳೆದು ಹೋಗುವ ರಾತ್ರಿಗಳು ಬಂದೇ ಬಿಡುತ್ತವೆ. ಈ ಆಲೋಚನೆಯನ್ನು ಮುಂದಕ್ಕೆ ಕೊಂಡು ಹೋಗಿ ತುರ್ಕಿಯ ಮಾಜಿ ರಕ್ಷಣಾ ಸಚಿವ ಮತ್ತು ಸೈನ್ಯಾಧಿಪತಿ ಹುಲೂಸಿ ಅಕರ್ ಅವರು ಅಧ್ಯಕ್ಷ ಎರ್ಡೋಗನ್ಗೆ ಸಲಹೆ ನೀಡಿದ್ದಾರೆ. TB2 ಡ್ರೋನ್ಗಳಿಂದ ಮಾತ್ರ ಸಾಲದು. ನಮ್ಮ ಪ್ರದೇಶದಲ್ಲಿ ಅತ್ಯಂತ ಶಕ್ತಿಶಾಲಿ ದೇಶವಾಗಿ ನಿಲ್ಲಬೇಕಾದರೆ ಬ್ರಹ್ಮೋಸ್ ರೀತಿಯ ಮಿಸೈಲ್ಗಳು ಅಗತ್ಯ ಎಂದು ಹೇಳಿದ್ದಾರೆ. ಅಖಾಡದಲ್ಲಿ ಒಬ್ಬ ಪಾಲವಾನ್ ಕೇವಲ ತನ್ನ ಬಲದಿಂದ ಮಾತ್ರವಲ್ಲದೆ ಆಯುಧಗಳ ಸಹಾಯದಿಂದಲೂ ಆಧಿಪತ್ಯ ಸಾಧಿಸುತ್ತಾನೆ ಎಂದು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ತುರ್ಕಿ ಒಂದು ದೊಡ್ಡ ಚತುರತೆ ತೋರಿಸಿದೆ. ಭಾರತದಿಂದ ನೇರವಾಗಿ ಬ್ರಹ್ಮೋಸ್ ಮಿಸೈಲ್ ಸಿಗುವುದಿಲ್ಲ ಎಂದು ತುರ್ಕಿಗೆ ಗೊತ್ತು. ಏಕೆಂದರೆ ತುರ್ಕಿ ಬಹಿರಂಗವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತದೆ. ಕಾಶ್ಮೀರ ವಿಷಯದಲ್ಲಿ ಭಾರತಕ್ಕೆ ವಿರೋಧವಾಗಿ ಮಾತನಾಡುತ್ತದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನು ಸುತ್ತುಗಟ್ಟುವ ಪ್ರಯತ್ನ ಮಾಡುತ್ತದೆ. ಅದಕ್ಕೆ ತುರ್ಕಿ ರಷ್ಯಾ ಮಾರ್ಗದ ಮೂಲಕ ಬ್ರಹ್ಮೋಸ್ ಮಿಸೈಲ್ ಪಡೆಯಲು ಆಲೋಚಿಸಿದೆ. ಎರ್ಡೋಗನ್ ಮತ್ತು ಪುತಿನ್ ನಡುವಿನ ಒಳ್ಳೆಯ ಸಂಬಂಧಗಳನ್ನು ಬಳಸಿಕೊಂಡರೆ ರಷ್ಯಾ ಭಾರತವನ್ನು ಒಪ್ಪಿಸಬಹುದು ಎಂದು ಭಾವಿಸಿದೆ.
ಭಾರತ ರಷ್ಯಾದ ಮುಂದೆ ಹೆಚ್ಚು ವಿರೋಧ ತೋರಿಸುವುದಿಲ್ಲ ಎಂದು ತುರ್ಕಿ ಅಂದುಕೊಂಡಿತ್ತು. ಈ ತಪ್ಪು ಅಂದಾಜಿನ ಮೇಲೆ ದಾದಾಪು ಒಪ್ಪಂದ ಖಚಿತವಾಗುತ್ತದೆ ಎಂದು ತುರ್ಕಿ ಭಾವಿಸಿತು. ಆದರೆ ಇಲ್ಲಿ ಭಾರತ ತನ್ನ ದೃಢತೆಯನ್ನು ತೋರಿಸಿದೆ. ಸ್ನೇಹ ಒಂದು ವಿಷಯ, ರಾಷ್ಟ್ರೀಯ ಭದ್ರತೆ ಮತ್ತೊಂದು ವಿಷಯ ಎಂದು ಸ್ಪಷ್ಟಪಡಿಸಿದೆ. ವಿಷಯ ತಿಳಿದ ತಕ್ಷಣವೇ ಭಾರತ ತನ್ನ ವೀಟೋ ಹಕ್ಕನ್ನು ಬಳಸಿದೆ. ಬ್ರಹ್ಮೋಸ್ ಮಿಸೈಲ್ ಸಾಮಾನ್ಯ ಆಯುಧವಲ್ಲ. ತುರ್ಕಿ ರೀತಿಯ ದೇಶಕ್ಕೆ ಕೊಡುವುದು ಭಾರತದ ಭದ್ರತೆಗೆ ದೊಡ್ಡ ಅಪಾಯ ಎಂದು ಸ್ಪಷ್ಟವಾಗಿ ಹೇಳಿದೆ. ಈಗ ಈ ಕಥೆಯ ಅತಿ ಮುಖ್ಯ ಮತ್ತು ಸೂಕ್ಷ್ಮ ಭಾಗಕ್ಕೆ ಬರುತ್ತೇವೆ. ಭಾರತ ತುರ್ಕಿಗೆ ಬ್ರಹ್ಮೋಸ್ ಮಿಸೈಲ್ ಕೊಡಲು ಏಕೆ ಸ್ಪಷ್ಟವಾಗಿ ನಿರಾಕರಿಸಿದೆ? ಭಾರತ ಸರ್ಕಾರದ ಆಲೋಚನೆ ಬಹಳ ಸರಳ ಮತ್ತು ಸ್ಪಷ್ಟವಾಗಿದೆ. ಬ್ರಹ್ಮೋಸ್ ಮಿಸೈಲ್ ತುರ್ಕಿ ಕೈಗೆ ಹೋದರೆ ಅದರ ಮಾರ್ಗ ನೇರವಾಗಿ ಪಾಕಿಸ್ತಾನದ ಕಡೆಗೂ ನಂತರ ಚೀನಾದ ಕಡೆಗೂ ತೆರೆಯುತ್ತದೆ. ತುರ್ಕಿ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳು ಎಲ್ಲರಿಗೂ ಗೊತ್ತಿರುವಂತಹವು. ಪ್ರತಿ ಅಂತಾರಾಷ್ಟ್ರೀಯ ವೇದಿಕೆಯ ಮೇಲೆ ತುರ್ಕಿ ಪಾಕಿಸ್ತಾನದೊಂದಿಗೆ ಕೂಡಿ ನಿಲ್ಲುತ್ತದೆ. ಕಾಶ್ಮೀರ ವಿಷಯವಾಗಲಿ ಅಥವಾ ಐಕ್ಯರಾಷ್ಟ್ರ ಸಮಿತಿ ಚರ್ಚೆಯಾಗಲಿ, ತುರ್ಕಿ ಯಾವಾಗಲೂ ಭಾರತಕ್ಕೆ ವಿರೋಧವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತದೆ. ಅಂತಹ ದೇಶದ ಕೈಗೆ ಭಾರತದ ಅತ್ಯಂತ ಶಕ್ತಿಶಾಲಿ ಮಿಸೈಲ್ ತಂತ್ರಜ್ಞಾನ ಹೇಗೆ ತಲುಪಲು ಬಿಡಬಹುದು? ಭಾರತಕ್ಕಿರುವ ಭಯ ಕೇವಲ ತುರ್ಕಿಯಿಂದ ಮಾತ್ರವಲ್ಲ, ಅದರ ಮುಂದಿರುವ ಇನ್ನಷ್ಟು ಪರಿಣಾಮಗಳನ್ನು ನೋಡುತ್ತದೆ. ಅತಿ ದೊಡ್ಡ ಅಪಾಯ ಚೀನಾದಿಂದ ಆರಂಭವಾಗುತ್ತದೆ. ಪ್ರಪಂಚ ಚೀನಾವನ್ನು ರಿವರ್ಸ್ ಇಂಜಿನಿಯರಿಂಗ್ನಲ್ಲಿ ನಿಪುಣ ಎಂದು ಪರಿಗಣಿಸುತ್ತದೆ. ಬ್ರಹ್ಮೋಸ್ ಮಿಸೈಲ್ ತಂತ್ರಜ್ಞಾನದ ಕನಿಷ್ಠ ಒಂದು ಚಿಕ್ಕ ಭಾಗ ಕೂಡ ಚೀನಾಕ್ಕೆ ತಲುಪಿದರೆ ಅದು ಅದರ ಕಾಪಿ ಆವೃತ್ತಿಯನ್ನು ತಯಾರಿಸಿಕೊಳ್ಳಬಹುದು. ಅಲ್ಲದೆ ಅದನ್ನು ಇನ್ನಷ್ಟು ಸುಧಾರಿಸಿ ಭಾರತ ಮತ್ತು ರಷ್ಯಾ ಎರಡಕ್ಕೂ ಹೊಸ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ತಜ್ಞರು ಹೇಳುವುದೇನೆಂದರೆ, ಚೀನಾ ಬ್ರಹ್ಮೋಸ್ ಮಿಸೈಲ್ ಅನ್ನು ಅರ್ಥಮಾಡಿಕೊಂಡರೆ ಕೇವಲ ಕಾಪಿ ಮಾಡುವುದಷ್ಟೇ ಅಲ್ಲ, ರಷ್ಯಾದ ಇತರ ಅತ್ಯಾಧುನಿಕ ಮಿಸೈಲ್ ತಂತ್ರಜ್ಞಾನಗಳ ಮೇಲೂ ಕೆಲಸ ಆರಂಭಿಸುತ್ತದೆ. ಆಲೋಚಿಸಿ, ದಶಕಗಳ ಕಾಲ ಮತ್ತು ಅರಬ್ ಕೋಟಿ ರೂಪಾಯಿ ಖರ್ಚು ಮಾಡಿ ಭಾರತ ಮತ್ತು ರಷ್ಯಾ ಒಟ್ಟಾಗಿ ತಯಾರಿಸಿದ ಆಯುಧ ತಂತ್ರಜ್ಞಾನ ಶತ್ರುವಿನ ಕೈಗೆ ತಲುಪಿದರೆ ಅದೇ ಆಯುಧ ನಮಗೆ ವಿರುದ್ಧವಾಗಿ ಬಳಕೆಯಾಗುತ್ತದೆ. ಅದಕ್ಕೆ ಭಾರತ ರಷ್ಯಾಕ್ಕೆ ಸ್ಪಷ್ಟವಾಗಿ ಹೇಳಿದೆ, ತುರ್ಕಿಗೆ ಬ್ರಹ್ಮೋಸ್ ಮಿಸೈಲ್ ಕೊಡುವುದು ಯಾವುದೇ ರೀತಿಯಲ್ಲಿ ಒಪ್ಪಿಕೊಳ್ಳಲಾರೆವು. S-400 ರೀತಿಯ ಆಯುಧಗಳನ್ನು ಕೊಟ್ಟರೆ ಭಾರತಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಬ್ರಹ್ಮೋಸ್ ವಿಷಯ ಪೂರ್ತಿ ಬೇರೆ. ಇದು ಭಾರತ ಭದ್ರತೆಗೆ ಮೂಲಸ್ತಂಭದಂತಿದೆ. ಭಾರತ ಇನ್ನೂ ಹೀಗೂ ಸ್ಪಷ್ಟಪಡಿಸಿದೆ, ಭಾರತಕ್ಕೆ ವಿರೋಧಿ ಎಲ್ಲದ ದೇಶಗಳಿಗೆ, ಉದಾಹರಣೆಗೆ ಈಜಿಪ್ಟ್ ರೀತಿಯ ದೇಶಗಳಿಗೆ ಅಥವಾ ಆಫ್ರಿಕಾ ದೇಶಗಳಿಗೆ ಕೊಡುವುದನ್ನು ಪರಿಶೀಲಿಸಬಹುದು. ಆದರೆ ತುರ್ಕಿಗೆ ಮಾತ್ರ ಎಂದಿಗೂ ಇಲ್ಲ. ಏಕೆಂದರೆ ತುರ್ಕಿಯ ಉದ್ದೇಶ ಮತ್ತು ಅದರ ಗತ ಇತಿಹಾಸ ಎರಡೂ ಭಾರತಕ್ಕೆ ವಿರುದ್ಧವಾಗಿವೆ. ಇಲ್ಲಿ ಭಾರತದ ಕೂಟನೀತಿ ಮತ್ತು ದೃಢತೆ ಸ್ಪಷ್ಟವಾಗಿ ಕಾಣುತ್ತದೆ. ಸ್ನೇಹ ಒಂದು, ರಾಷ್ಟ್ರೀಯ ಭದ್ರತೆ ಮತ್ತೊಂದು ಎಂದು ಭಾರತ ತೋರಿಸಿದೆ. ಒಬ್ಬ ರೈತ ತನ್ನ ಹೊಲವನ್ನು ಕಾಪಾಡಿಕೊಳ್ಳುವಂತೆ ಪಕ್ಕದವನಿಂದ ಸಹಾಯ ತೆಗೆದುಕೊಳ್ಳಬಹುದು, ಆದರೆ ಅನುಮಾನವಿರುವವನಿಗೆ ತನ್ನ ಸಾಧನಗಳನ್ನು ಎಂದಿಗೂ ಕೊಡುವುದಿಲ್ಲ. ಈಗ ಈ ಕಥೆಯಲ್ಲಿ ಮತ್ತೊಂದು ಆಸಕ್ತಿಕರ ಮಲುಪಿದೆ. ಸುದ್ದಿಗಳ ಪ್ರಕಾರ ಭಾರತ ತುರ್ಕಿ ವಿರೋಧಿ ದೇಶಗಳಾದ ಗ್ರೀಸ್ ಮತ್ತು ಸೈಪ್ರಸ್ನೊಂದಿಗೆ ತನ್ನ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತಿದೆ. ತುರ್ಕಿ ಮೀಡಿಯಾದಲ್ಲಿಯೇ ಈಗ ಈ ಚರ್ಚೆ ನಡೆಯುತ್ತಿದೆ. ಭಾರತ ಸೈಪ್ರಸ್ಗೆ ಬ್ರಹ್ಮೋಸ್ ಮಿಸೈಲ್ ಕೊಡುವುದನ್ನು ಪರಿಶೀಲಿಸುತ್ತಿದೆ ಎಂದು. ಅಂದರೆ ತುರ್ಕಿ ಯಾವ ಶಕ್ತಿಯನ್ನು ಪಡೆಯಲು ಬಯಸುತ್ತಿತ್ತೋ ಅದೇ ಶಕ್ತಿ ತನಗೆ ವಿರುದ್ಧವಾಗಿ ನಿಲ್ಲುವ ಸಾಧ್ಯತೆ ಬರುತ್ತಿದೆ. ಸೈಪ್ರಸ್ ಮಾತ್ರವಲ್ಲ, ಗ್ರೀಸ್ ವಿಷಯದಲ್ಲೂ ಇಂತಹ ಚರ್ಚೆಗಳು ಕೇಳಿಬರುತ್ತಿವೆ. ಬ್ರಹ್ಮೋಸ್ ಮಿಸೈಲ್ನ ಬೇಡಿಕೆ ಬಹಳ ವೇಗವಾಗಿ ಹೆಚ್ಚಾಗುತ್ತಿದೆ. ಆದರೆ ಭಾರತ ಬಹಳ ಆಲೋಚಿಸಿ ಮತ್ತು ಜಾಗ್ರತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. ಭಾರತ ಸ್ಪಷ್ಟವಾಗಿ ಹೇಳಿದೆ, ಬ್ರಹ್ಮೋಸ್ ಮಿಸೈಲ್ ಕೇವಲ ನಂಬಿಗಸ್ತ ದೇಶಗಳಿಗೆ ಮಾತ್ರ, ಭಾರತಕ್ಕೆ ವಿರೋಧಿ ಎಲ್ಲದ ದೇಶಗಳಿಗೆ ಮಾತ್ರ ಕೊಡುತ್ತೇವೆ. ಈಗ ನಿಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ಭಾರತ ತೆಗೆದುಕೊಂಡ ಈ ನಿರ್ಧಾರ ಸರಿಯಾದದ್ದೇನಾ? ಶತ್ರು ದೇಶಕ್ಕೆ ಇಷ್ಟೊಂದು ಪ್ರಮಾದಕರ ಮಿಸೈಲ್ ತಂತ್ರಜ್ಞಾನ ಕೊಡುವುದು ತಿಳಿವಿನ ಕೆಲಸವೇನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳಲ್ಲಿ ತಪ್ಪದೆ ಬರೆಯಿರಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದರಿಂದ ಸರಿಯಾದ ಮಾಹಿತಿ ಇನ್ನಷ್ಟು ಜನರಿಗೆ ತಲುಪುತ್ತದೆ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.